తీరుమైతు పండ పోర్చి పోర్చింది తుర్కల కొందుపోయా అడిగి పూరవత్తను నాన్న సురు ఎంటర్టైన్మెంట్ ఎంటర్టైన్మెంట్ ఎంటర్టైన్మెంట్. ಜೈ ಶ್ರೀರಾಮ್. ಇನ್ನು ನಮ್ಮ ಶ್ರೀರಾಮ ಶಾಲೆಡ್ ನಮ್ಮ ಮೂಲುಲ್ಲ ಶ್ರೀರಾಮ ಶಾಲೆ ಅಂಚನೆ ಏಪಲ್ಲ ಖಾಲಿ ಪಠ್ಯ ವಿಷಯಲೆಗ್ ಮಾತ್ರ ಅತ್ತು ಬೇತೆ ಬೇತೆ ಆಕ್ಟಿವಿಟೀಸ್ ಇಲ್ಲ ಮಸ್ತ್ ನಮ್ಮ ಜೋಕ್ಲೆಗ್ ಕೊಯ್ಪೊಂದುಲ್ಲ ಅಕ್ಲೆ ಒಂಜಿ ಪ್ರಾಕ್ಟಿಕಲ್ ನಾಲೆಜ್ ತಿಕ್ಕೊಡು ಮನ್ಪುನ ಒಂಜಿ ಉದ್ದೇಶಡು ಎಂಕ್ಲಂದೇನು ಮಾತ ಮಂತೊಂದುಲ್ಲ ಖಾಲಿ ಸಂತೆ ಮಾತ್ರ ಅತ್ತು ಅಂಚನೆ ದೀಪಾವಳಿ ದೀಪು ಸಂಕ್ರಾಂತಿ ಆದಿಪ್ಪು ಇಂಚಿನ ಸುಮಾರು ವಿಷಯಗಳನ್ನು ಎಂಕ್ಲ ಶ್ರೀರಾಮ ಶಾಲೆಡ್ ಜೋಕ್ಲೆಗ್ ತೆರಿಪಾವನಂಚಿನ ಪ್ರಯತ್ನ ಮಂತೊಂದುಲ್ಲ. ಇನ್ನು ಈ ಪುಳಿ ಮುಂಚಿ ಪನ್ಪುನ ಈ ಸಂತೆಡ್ ಜೋಕ್ಲನ ಸಂತೆಡ್ ಎಕಡೆ ಬಲ್ಪುಗು ಅನೀಶ್ ಪೂಜಾರಿ ಬತ್ತದು ಎಂಕಲ್ನ ಈ ಒಂಜಿ ಪೊರ್ಲುದ ಕಾರ್ಯಕ್ರಮನ ಉದ್ಘಾಟನೆ ಮಂತೇರು ಅಂಚನೆ ಜೋಕುಲ್ಲ ಮಸ್ತ್ ಇಂಟ್ರೆಸ್ಟೆಡ್ ಮಾತೆರ್ಲ ಈ ಒಂಜಿ ಸಂತೆಡ್ ಅಕ್ಲ ಪಾಲ್ ಪಡೆ ಒಂದುಲ್ಲೇರು ಅಂಚನೆ ನಮ್ಮಲ್ಲ ಟೀಚರ್ಸ್ನಕಲ್ಲ ಮಸ್ತ್ ಎಂಕ್ಲ ಖುಷಿ ಇಟ್ಟು ಈ ಒಂಜಿ ಕಾರ್ಯಕ್ರಮಡು ಪಾಲ್ ಪಡೆ ಒಂದುಲ್ಲ. ಗುಲಾಬಿ ಬೊಕ್ಕ ದಾಸವಾಳ ಪೂರ ಕೊಂಡ ಕಲರ್ ಕಲರ್ ದೇಕ್ ಪೂರ 100 ರೂಪಾಯಿ ಮುಟ್ಟುಂಡು ಬೊಕ್ಕ ಪೂರ 50 ರೂಪಾಯಿ ಅಂಚ ಬೇರೆ ಸುಮಾರು ಅಂಡ ಸಂತೆ ತುಂಬ ಚೆನ್ನಾಗಿತ್ತು. ಮಕ್ಕಳಿಂದ ಒಳ್ಳೆ ನಮಗೆ ಒಂದು ರೆಸ್ಪಾನ್ಸ್ ಹೇಗೆ ಚರ್ಚೆ ಮಾಡ್ತಿದ್ದೆ ಮಕ್ಕಳೆಲ್ಲ ಔಷಧಿ ತಗೊಳ್ಬೇಕು ಮತ್ತು ಎಲ್ಲ ಹಳ್ಳಿಯ ತರಕಾರಿ ಜಾಸ್ತಿ ಇತ್ತು ಸ್ವಂತ ಮನೆಯಲ್ಲಿ ಬೆಳೆದಂತ ನಮಗೆ ತುಂಬ ಖುಷಿ ಆಯಿತು. ಮಕ್ಕಳು ಈ ಥರ ಶಾಲೆಯಲ್ಲಿ ಒಂದು ಅಂದರೆ ವ್ಯವಹಾರ ಜ್ಞಾನ ಎಲ್ಲ ತಿಳ್ಕೊಳ್ತಾರೆ ಮಕ್ಕಳು ವ್ಯವಹಾರದ ಬಗ್ಗೆ ಚರ್ಚೆ ಮಾಡ್ತಾರೆ. ನಾವು ಕೂಡ ಎಲ್ಲ ಚರ್ಚೆ ಮಾಡಿ ತಗೊಂಡೆವು ವಸ್ತುಗಳೆಲ್ಲ ತರಕಾರಿ ಸೊಪ್ಪು ಎಲ್ಲ ಬಗೆದಿತ್ತು. ಹಾಗೆ ತುಂಬ ಸಂತೋಷ ಖುಷಿ ಆಯಿತು. ಹಾಂ ಮಾಡಿದ್ದೆವು ಎಲ್ಲ ತಗೊಂಡ್ರು ಅರಿವೆ ಸೊಪ್ಪು ಮತ್ತು ತೊಂಡೆಕಾಯಿ ಚಿಪ್ಪಟ್ಟು ಎಲ್ಲ ತಗೊಂಡೆವು. ತುಂಬ ಚೆನ್ನಾಗಿ ಆಯಿತು. ಖಂಡಿತವಾಗಿಯೂ ಕೂಡ ಇದು ಇಂಥ ಒಂದು ಕಾರ್ಯಕ್ರಮ ವರ್ಷಕ್ಕೆ 2 ಬಾರಿ ಆದರೂ ಕೂಡ ಆದರೆ ನಮಗೆ ಸ್ವಲ್ಪ ಸಾವಯವ ತರಕಾರಿಗಳು ಸಿಗ್ತದೆ ಮತ್ತು ಈ ಮಕ್ಕಳಿಗೆ ವ್ಯಾಪಾರದ ಬಗ್ಗೆ ಒಂದು ವ್ಯವಹಾರದ ಬಗ್ಗೆ ಕೂಡ ಒಂದು ಅನುಭವ ಆಗ್ತದೆ. ಮತ್ತು ಈ ಹಳ್ಳಿಯ ಮಕ್ಕಳು ಅವರು ಮನೆಯಲ್ಲಿ ಬೆಳೆಯುವಂಥ ತರಕಾರಿಗಳು ಹೇಗೆ ಮಾರ್ಕೆಟ್ ಮಾಡ್ಬೋದು, ಅವರು ಬೆಳೆಯುವಂಥ ಅಥವಾ ಮಾಡತಕ್ಕಂಥ ವಸ್ತುಗಳೆಂತಿದೆ ಮಾರ್ಕೆಟ್ ಮಾಡ್ಬೋದು ಹೇಗೆ, ಇದೆಲ್ಲವೂ ವಿಷಯವೂ ಕೂಡ ಗೊತ್ತಾಗ್ತದೆ. ನೋಡಿ, ನಾನೀಗ ಸುಮಾರು ವಸ್ತುಗಳನ್ನು ತಗೊಂಡೆ, ನನಗೆ ತುಂಬ ಖುಷಿಯಾಯಿತು. ಒಳ್ಳೆಯ ವಸ್ತುಗಳು. ಮತ್ತೇನೆಂದರೆ ಈ ಶಾಲೆ ಶ್ರೀರಾಮ ಶಾಲೆ ಇದು ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ಸ್ವಲ್ಪ ಹಿಂದುಳಿದಂಥ ಒಂದು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಥಿಯನ್ನು ಮಾಡುವಂಥದ್ದು. ಇವರಿಗೆ ಎಲ್ಲ ರೀತಿಯಿಂದಲೂ ಕೂಡ ಉತ್ತೇಜನ ಕೊಡಲಿಕ್ಕೆ ಊರಿನವರು ತುಂಬ ಹೃದಯದ ಸಹಕಾರವನ್ನು ಕೊಡಬೇಕು ಎಲ್ಲ ರೀತಿಯಿಂದಲೂ ಅಂಥೇಳಿ ನನ್ನೊಂದು ಬಯಕೆಯೂ ಇದೆ. ಖಂಡಿತವಾಗಿ ಕೂಡ ಇಂಥ ಕಾರ್ಯಕ್ರಮಗಳು ಆಗ್ತಾ ಇರಲಿ. ತುಂಬ ಸಂತೋಷ ಆಯಿತು. ನನ್ನ ಕೈಲ ರಾಜಗೋಪಾಲ್ ಭಟ್ ಅಂತ. ಬಾಳೆಕಾಯಿ ಮತ್ತು ತಿಂಡಿ ಜ್ಯೂಸು ಎಂಚುಂಡು ಬೇರ ದಾದ ಮತ್ತೊಂಡು ಎಂಚುಂಡು ಉಪ್ಪು ಚೂರು ಕಮ್ಮಿ ಉಂಡು. ಉಪ್ಪು ಕಡಿಮೆ. ಹೇಗುಂಟು ವ್ಯಾಪಾರ? ಹೇಗುಂಟು? ಎಷ್ಟು ಉಂಟು? ತುಂಬ ಆಗ್ತಾ ಉಂಟ ವ್ಯಾಪಾರ? ಹೌದಾ? ಪ್ರೈಸ್ ಹೇಗೆ ನೀವು ಅಂದರೆ ಮಾರ್ಕೆಟ್ ಪ್ರೈಸ್ಗಿಂತ ಕಡಿಮೆನಾ ಜಾಸ್ತಿಯಾ ಹೆಚ್ಚು ತಗೊಳ್ಳುವ ಹಾಗೆ? ಕಡಿಮೆ ಗ್ರಾಹಕರನ್ನು ಸೆಳೆಯೋಕೆ ಕಡಿಮೆ ಮಾಡಿದ್ದೀರಲ್ಲ. ಯಾವುದೆಲ್ಲ ವೆರೈಟಿ? ಸಾಂಬಾರ್ ಪುಡಿ, ರಸಂ, ಆದಿತ್ಯ, ಶ್ರೀದೇವಿ, ಸಂಜೀವಿನಿ, ಪ್ರಭು ಅನ್ನುವಂತಹ ಒಂದು ಹೋಮ್ ಪ್ರಾಡಕ್ಟ್. ಇದು ತುಂಬ ಚೆನ್ನಾಗಿದೆ. ಇದು ಬೇಕರಿ ಬೆಳ್ತಂಗಡಿ ತಾಲೂಕದ ಪುತ್ತಿಲ ಬಾಣ್ಪುಣವದು. ಇದು ಕೋಕೋನಟ್ ಬಿಸ್ಕೆಟ್, ಇದು ಮಸಾಲ ಬಿಸ್ಕೆಟ್, ಇದು ಬಟರ್, ಇದು ಕಪ್ ಕೇಕ್, ಇದು ಚಾಕ್ಲೇಟ್ ಬಿಸ್ಕೆಟ್, ಇದು ಕ್ವಾಲಿಟಿ ಬಿಸ್ಕೆಟ್. ಮತ್ತು ಹೋಮ್ ಪ್ರಾಡಕ್ಟ್ ಬೇಕರಿಯಲ್ಲಿ ಮಾಡಿ. ಮತ್ತು ಇದು ಉಪ್ಪಿನಕಾಯಿ. ಅವರು ಬರಲಿಕ್ಕೆ ಪ್ರಾಕ್ಟೀಸ್ ಫಾರ್ ಯು ಕಾಲಿಂಗ್ ಕರೆ ಬಂದಿದೆ. ಪಾಪ ಕನ್ಸೆಷನ್ ಕೊಡಿ, ಅದಕ್ಕೂ ಕೂಡ ಏನಾದರೂ ಹೌದು. ವ್ಯಾಪಾರ ಹೇಗಾಗ್ತುಂಟು? ಚೆನ್ನಾಗಿ ಆಗ್ತುಂಟು. ಎಂತೆಲ್ಲ ಸ್ಪೆಷಲ್ ಉಂಟು ಇಲ್ಲಿ? ಮ್ಯಾಗಿ ಸ್ಪೆಷಲ್,
ಪಾನಿಪುರಿ ಮತ್ತೆ ಎಲ್ಲ ಜ್ಯೂಸ್, ಬಾದಾಮ್ ಜ್ಯೂಸ್, ಮ್ಯಾಂಗೋ. ಹೇಗೆ ಪ್ರಾಫಿಟ್ ಆಯ್ತಾ ನಿಮಗೆ? ಲಾಭ ಬಂದಿದೆ? ಕೇಕ್ ಇತ್ತು, ಕೇಕ್ ಎಲ್ಲ ಖಾಲಿ ಆಗಿದೆ ಅಲ್ವಾ? ಸೂಪರ್ ತುಂಬಾ ಚೆನ್ನಾಗಿದೆ. ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಅಂತೆ. ಒಂದು ಐಟಮ್, ಯಾವ ಐಟಮ್ ಪೂರ್ತಿ ಖಾಲಿಯಾಗಿದೆ? ಕೇಕ್ ತುಂಬಾ ಖಾಲಿಯಾಗಿದೆ ಅಂತೆ. ಹಾಗಂದ್ರೆ ಅದರ ಅರ್ಥ ತುಂಬಾ ಚೆನ್ನಾಗಿತ್ತು ಅಂತ. ಪಾನಿಪುರಿ ಕೂಡ ಮುಗ್ದಿದೆ ಅಂತೆ. ಹೇಗಾಯ್ತು? ಚಂದ, ಒಳ್ಳೆ ಎಕ್ಸ್ಪೀರಿಯನ್ಸ್. ಈಗ ಸ್ವೀಟ್ ಕಾರ್ನ್ ತಿಂತಾ ಇದ್ದೇವೆ. ತರಕಾರಿ ಎಲ್ಲ ತಗೊಂಡ್ರಾ? ತಗೊಂಡೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೇವೆ ಮೇಲೆ. ಎಲ್ಲ ಫ್ರೆಶ್ ಎಲ್ಲ ಒಳ್ಳೆದಿತ್ತು. ವ್ಯಾಪಾರ ಎಲ್ಲ ಹೇಗಾಯ್ತು? ಚೆನ್ನಾಗಿದೆ. ನಿಮ್ಮ ಸ್ಟಾಲ್ನ ಸ್ಪೆಷಲ್ ಏನು ಇವತ್ತು? ಸ್ಪೆಷಲ್ ಉಳಿದ ಸ್ಟಾಲ್ಗಿಂತ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸುವಂಥದ್ದು ಡೆತ್ ಬೈ ಚಾಕ್ಲೇಟ್. ಹೇಗೆ ತುಂಬ ಸೇಲ್ ಆಗಿದೆಯಾ? ಮೆಂಬರ್ಸ್ ಇದ್ದಾರೆ, ಇಬ್ಬರಿಗೆ ಸಂತೆಗೆ ಸಹಾಯ ಮಾಡಿ. ಅವೆಲ್ಲ ಐಟಮ್ ಖಾಲಿ ಆಯಿತು ನಿಮ್ಮದು? ಕೇಕ್ ಮತ್ತೆ ಅರಿವೆ, ಆಮೇಲೆ ಪಾನಿಪುರಿ. ಬೊಕ್ಕ ಲೀಲಕ್ಕ ದಾದದ ತೊಂಡರ್ರಿ ಇತ್ತೆಂತ ಕಡಿಮೆಗೆ ದಿಕ್ಕಂಡ ಜಂಬರಿಗೆ 10 ರೂಪಾಯಿ ಹಣ್ಣಿಗೆ. ಯಾಕಂದ್ರೆ 20 ರೂಪಾಯಿ ಇತ್ತು, ಜಂಬರಿಗೆ 10 ರೂಪಾಯಿ ಹಣ್ಣಿಗೆ. 10 ರೂಪಾಯಿ ಅಣ್ಣ ಐಕೆ ಇತ್ತೆ ಕಾತುಗುಲ್ಲಿನ ಐಕೆ. ಎಂತದದು? ಎಷ್ಟು ಅದಕ್ಕೆ? ಧರ್ಮಕ್ಕೆ ಸಿಕ್ಕಿದನದಿಂದ ನೀವು. ಹೇಗನಿಸ್ತು? ಚೆನ್ನಾಗಿದೆ. ಮಕ್ಕಳೆಲ್ಲ ತುಂಬಾ ಎಲ್ಲ ವೆರೈಟೀಸ್ ಆಫ್ ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ತಗೊಂಡು ಬಂದಿದ್ದಾರೆ. ಮಕ್ಕಳು ತುಂಬಾ ಆಕ್ಟಿವ್ ಆಗಿದ್ದಾರೆ. ಎಲ್ಲ ಚೆನ್ನಾಗಿ ಎಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಏನು ಪರ್ಚೇಸ್ ಮಾಡಿದ್ರಿ? ನಾನು ಬಸಳೆ, ತೊಂಡೆಕಾಯಿ, ಬದನೆ ಪರ್ಚೇಸ್ ಈಗ ಬಿಗಿನಿಂಗ್ ಈಗ ಬಂದದಷ್ಟೇ. ಈಗ ಬಂದದಷ್ಟೇ. ಬಂದಷ್ಟೇ ಶುರು ಮಾಡಿದ್ದೀನಿ. ಇದು ಮೇಲೆ ಹೋಗಿ ಫಸ್ಟ್. ಸರಿ ಸರಿ, ಥ್ಯಾಂಕ್ ಯು. ವ್ಯಾಪಾರ ಆಯ್ತಾ? ಒಳ್ಳೆ ವ್ಯಾಪಾರ ಇದೆ. ಈಗ ಇದನ್ನು ಉಳಿದದನ್ನು ಎಂತ ಮಾಡ್ತೀರಿ? ಹಾಂ ಇದು ಈಗ 2-3 ಗಂಟೆ ಆಗುವ ತನಕ ಕಾಯ್ತೀರಿ, ಮತ್ತೆ ನೀವೇ ಖಾಲಿ ಮಾಡ್ತೀರಿ. ಹಾಂ ಮತ್ತೆ ಬರ್ತೇನೆ, ಸ್ವಲ್ಪ ಹೊತ್ತು ಬಿಟ್ಟು ಬರ್ತೇನೆ, ಆಯ್ತಾ? ಹಾಂ, ಅದು ಸೇಲ್ ಆಗದಿರುವಾಗ ನೀವು ಖಾಲಿ ಮಾಡಲಿಕ್ಕೆ ಆಗುವಾಗ ನನ್ನನ್ನು ಕರೀರಿ. ಹಾಂ, ತೊಂಡೆಕಾಯಿ ನೋಡ ಮತ್ತೆ ಬರ್ತೇನೆ. ಲಾಭ ಅಂಡ ಇತ್ತ ಲಾಭ ಏರಿಗಿತ್ತೆ ಶಾರ್ ಏರಿ ഒരു ದಿನ ಎಂಚಾಂಡ್ ಇತ್ತ ಬತ್ತನ ಪರ್ಚೇಸ್ ಮಲ್ತಾರ ಕೊಡ್ತಿದ್ದೀರ ನಾನೆಲ್ಲ ನನ್ನ ತಿನ್ನೋಡಾತ್ರಿ ಏರು ಮತ್ತೆ ಬತ್ತನ. ಹಾಂ ಹಾಂ ಸರಿ ಸರಿ ಓಲೆ ಮಿತ್ತಲುಂಡು. ಸರಿ ಓಕೆ. ಆರ್ನ ಶ್ರೀಮತಿ ಪುರ ದೆತ್ತೊಂದೆರ್ ಆರ್ನ ಕೈಟ್ ತೋಜೊಂದುಂಡು ತರಕಾರಿ ಪುರ. ಇದು 3ನೇ ವರ್ಷ, ಅದಕ್ಕೆ ಬಂದಿಂದ ಕರೆದಿದ್ದೆ. ಬೆಳಿಗ್ಗೆ ಬಂದರು. ತಿನ್ನುವುದೆಲ್ಲ ತಿಂದಾಯ್ತು. ಮತ್ತೆ ತರಕಾರಿ ಇಷ್ಟು ತಗೊಂಡಿದ್ದೇನೆ. ಮತ್ತೆ ಆಗ ಸ್ವಲ್ಪ ತಗೊಂಡಾಗಿದೆ. ಬಾರಿ ಖುಷಿ ಹಾಕೊಂಡು ರೇಟ್ ತೊಂದರೆ ಹೆಚ್ಚಿ. ಬ್ಲಾಗ್ ಇಷ್ಟ ಆಗಿತ್ತಂಡ ಲೈಕ್ ಮಾಡ್ಲಿ, ಶೇರ್ ಮಾಡ್ಲಿ, ಮಸ್ತ್ 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 ಕಾಮೆಂಟ್ ಮಾಡ್ಲಿ. ನಮ್ಮ ಶುರು